ಬಂಧುಗಳೇ, ಇಷ್ಟು ಹೊತ್ತು ನೀವು ನಮ್ಮ ಜೊತೆಗೆ ಕಳೆದಿದ್ದೀರಿ. ನಿಮಗಾಗಿ ನಮಗೆ ತಿಳಿದ ಮಟ್ಟಿಗೆ ಒಂದು ರಸದೌತಣವನ್ನು ಬಡಿಸಿದ್ದೇವೆ. ಅದರೊಳಗೂ ಕರ್ನಾಟಕದ ಇಷ್ಟೊಂದು ಸೌಂದರ್ಯದ ಭುವನೇಶ್ವರಿಯ ಪ್ರಸಾದ, ಆ ಸರಸ್ವತಿಯ ಒಂದು ಪ್ರಸಾದ, ಈ ಸಾಹಿತ್ಯ ಲೋಕದ, ಸಂಗೀತ ಲೋಕದ ಇವೆಲ್ಲವನ್ನು ತಿನಿಸುಗಳನ್ನು ನಿಮಗೆ ಉಣಬಡಿಸಿದ್ದೇವೆ. ಮತ್ತೊಮ್ಮೆ ಕುವೆಂಪು ಅವರು ಎಚ್ಚರಿಸಿದ್ದನ್ನು ನಿಮ್ಮ ಮುಂದೆ ಆ ಶಿವನ ಡಮರುಗವನ್ನು ಬಾರಿಸ್ತಾ ಇದ್ದೇವೆ. ಅದೇನು ಅಂತಂದರೆ, ಬಾರಿಸು ಕನ್ನಡ ಡಿಂಡಿಮವ, ಸತ್ತಂತಿಹರನ್ನು ಬಡಿದೆಚ್ಚರಿಸು, ಕಚ್ಚಾಡುವವರನ್ನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ತಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು, ಬಾರಿಸು ಕನ್ನಡ ಡಿಂಡಿಮವ ಅನ್ನುವಂಥದ್ದನ್ನು ಡಿಂಡಿಮ ಬಾರಿಸ್ತಾ ಇದ್ದೇವೆ. ನಮ್ಮೆಲ್ಲ ಡಿಂಡಿಮ ಸಹೋದರರು ಈ ಕಾರ್ಯಕ್ರಮವನ್ನು ಆಯೋಜಿಸಿ ನಿಮಗೆ ಕೊಟ್ಟಿದ್ದಾರೆ. ನೀವೆಲ್ಲರೂ ಸಹ ನಮ್ಮ ಜೊತೆಗೆ ಈ ಡಿಂಡಿಮವನ್ನು ಬಾರಿಸ್ತಾ ಇದ್ದೀರಿ. ಕನ್ನಡದ ಯಾವತ್ತಿಗೂ ಸಹ ಕೀರ್ತಿಯನ್ನು ಮೆರೆಸ್ತಕ್ಕಂಥ ಶಿವನ ರುದ್ರ ತಾಂಡವದ ಈ ಡಿಂಡಿಮ ಯಾವತ್ತೂ ಸಹ ಎಲ್ಲರನ್ನು ಎಚ್ಚರಿಸ್ತಕ್ಕಂಥ, ಕನ್ನಡಿಗರನ್ನು ಬಡಿದೆಚ್ಚರಿಸುವಂತಹ ಡಿಂಡಿಮವಾಗಲಿ ಅಂತ ಹಾರೈಸ್ತಾ, ನಿಮಗಾಗಿ ಈ ಡಿಂಡಿಮ ಪದ ಪ್ರತಿಯೊಬ್ಬರು ತನ್ನ ಹೃದಯದಲ್ಲಿ ಡಿಂಡಿಮವನ್ನು ಬಡಿಸಿಕೊಳ್ಳುತ್ತಲೇ ಇರಬೇಕು.